ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಮೂವರು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದೆಹಲಿಯಲ್ಲಿ ಎನ್ಟಿಎ ಕಚೇರಿ ಮುಂದೆ ಎನ್ಎಸ್ಯುಐ ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ. ಈ ಸಾವಿಗೆ ಎನ್ಟಿಎ ಅಧಿಕಾರಿಗಳೇ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೂನ್ 21ರಂದು ಮರುಪರೀಕ್ಷೆಗೆ ಆದೇಶವನ್ನ ಹೊರಡಿಸಿದೆ ಎನ್ಟಿಎ. ಮರುಪರೀಕ್ಷೆ ಸುದ್ದಿ ಕೇಳಿ ಖಿನ್ನತೆಯಿಂದ ಮೂವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜಸ್ಥಾನ, ದೆಹಲಿ ಹಾಗೂ ಯುಪಿಯಲ್ಲಿ ತಲಾ ಒಬ್ಬೊಬ್ಬ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೂನ್ 21ರಂದು ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದೆ ಎನ್ಟಿಎ. ಇದರ ಬೆನ್ನಲ್ಲೇ ಮೂವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಮೂವರು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು. ಈ ಹಿನ್ನೆಲೆಯಲ್ಲಿ ಎನ್ಎಸ್ಯುಐ ದೆಹಲಿಯಲ್ಲಿ ಎನ್ಟಿಎ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದೆ. ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಕೂಡ ನುಗ್ಗುತ್ತಾ ಇರುವಂತದ್ದು. ಆದ್ರೆ ನೀಟ್ ಪೇಪರ್ ಲೀಕ್ ಪ್ರಕರಣ ದಿನದಿಂದಲೇ ದಿನಕ್ಕೆ ಪ್ರತಿಭಟನೆಯ ಸ್ವರೂಪ ಪಡಿತಾ ಇರುವಂತದ್ದು. ಕಾಂಗ್ರೆಸ್ನ ಯೂತ್ ವಿಂಗ್ ಇಂದ ಮತ್ತೆ ಎನ್ಎಸ್ಯು ಘಟಕದಿಂದ ಸಾಕಷ್ಟು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನೀಟ್ ಪರೀಕ್ಷೆ ನಡೆಸುವಂತಹ ಎನ್ಟಿಎ ಸಂಸ್ಥೆಯ ಮುಂದೆಯೂ ಕೂಡ ದೆಹಲಿಯ ಓಕ್ಲಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿರುವಂತಹ ಒಂದು ಸಂಸ್ಥೆಯ ಮುಂದೆಯೂ ಕೂಡ ಪ್ರತಿಭಟನೆ ನಡೆಸಿದ್ರು. ಇದೀಗ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವರು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಯೂತ್ ಕಾಂಗ್ರೆಸ್ ಮತ್ತೆ ಎನ್ಎಸ್ಯು ಘಟಕಗಳಿಂದ ಬಂದಿರುವಂತದ್ದು. ಈಗ ನಾವು ನೋಡಬಹುದು ಎನ್ಎಸ್ಯು ಘಟಕದ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಬಿಜೆಪಿ ಸರ್ಕಾರಕ್ಕೆ ಮತ್ತೆ ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ತ್ರಿಮೂರ್ತಿ ಸರ್ಕಲ್ ನಲ್ಲಿ ಇರುವಂತಹ ಧರ್ಮೇಂದ್ರ ಪ್ರಧಾನ್ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಕೂಡ ನುಗ್ಗುತ್ತಾ ಇರುವಂತದ್ದು. ಆದ್ರೆ ಪೊಲೀಸರ ಭದ್ರತೆ ಹೆಚ್ಚಾಗಿದೆ. ಇಡೀ ತ್ರಿಮೂರ್ತಿ ಸರ್ಕಲ್ ನಲ್ಲಿ ಪೂರ್ತಿಯಾಗಿ ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು ನಾವು ನೋಡಬಹುದು. ಯಾವ ರೀತಿ ಪ್ರತಿಭಟನೆ ದಿನದಿಂದ ದಿನಕ್ಕೆ ಬೇರೆ ಬೇರೆಯದೇ ಸ್ವರೂಪ ಪಡ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಧಿಕ್ಕಾರ ಕೂಗುವಂತದ್ದಿರ್ಬೋದು. ಪದೇ ಪದೇ ಈ ರೀತಿ ಲೀಕ್ ಆಗ್ತಾ ಇದೆ, ಮತ್ತೆ ಎಕ್ಸಾಮ್ ಆಗ್ತಾ ಇದೆ. ಇದು ಯಾವ ರೀತಿಯ ಕ್ರಮ ಅನ್ನುವಂತದ್ದು ಪ್ರಶ್ನೆ. ಅದೇ ರೀತಿಯ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಹಲವು ಧಿಕ್ಕಾರಗಳನ್ನ ಕೂಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಪ್ರತಿಭಟನೆ ಮಾಡಲಿಕ್ಕೆ ಬರ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇರುವಂತದ್ದು. ನುಗ್ಗಿ ಬರ್ತಾ ಇದ್ದಾರೆ, ಪೊಲೀಸರನ್ನ ಅವರು ತಳ್ತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. धर्मेंद्र प्रधान जिस तरीके से इस्तीफा नहीं दे रहे, सबसे बड़ा सवाल देश के अंदर ये कि लगातार पेपर लीक हो रहे हैं, लेकिन फिर भी ना नेशनल टेस्टिंग एजेंसी को हटाया जा रहा है, बर्खास्त किया जा रहा है, ना धर्मेंद्र प्रधान इस्तीफा दे रहे हैं. हमारी मांग है कि उनको इस्तीफा देना चाहिए, क्योंकि ये जो वर्दी है इसकी कीमत है. बहुत मेहनत से ये वर्दी बनाई जाती है, पढ़ी जाती पढ़ लिख कर. तो आज इस वर्दी का अपमान. मेरा नाम तनु है, मैं यूथ कांग्रेस की प्रवक्ता हूँ और सड़क से संसद तक प्रदर्शन करेंगे. ಈಗಷ್ಟೇ ನಮ್ಮ ಜೊತೆ ಮಾತನಾಡ್ತಾ ಇದ್ದಂತಹ ಇವರು ಕೂಡ ಹೇಳ್ತಾ ಇದ್ರು, ನಾವು ಧರ್ಮೇಂದ್ರ ಪ್ರಧಾನ್ ಅವರ ಏನೋ ರಾಜೀನಾಮೆಯನ್ನ ಬಯಸ್ತಾ ಇದ್ದೇವೆ, ಈ ರೀತಿ ಎಲ್ಲಿಯವರೆಗೂ ನಡೆಯುವಂತದ್ದು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು. ನೇರವಾಗಿ ಈ ರೀತಿಯಾಗಿ ನೋಡ್ರಿ, ಇಲ್ಲಿ ಸಾಕಷ್ಟು ನಕಲಿ ನೋಟುಗಳನ್ನು ಕೂಡ ಎಸ್ತಿರುವಂತದ್ದು. ಅಂದ್ರೆ ಯಾವ ರೀತಿ ಸೇಲ್ ಆಗಿದಾವೆ ಇವೆಲ್ಲವೂ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನ. ಸೊ ಈಗ ನೋಡಿ ನೀವು, ನಕಲಿ ನೋಟ್ ಎಷ್ಟೊಂದು ರಾಶಿಗಳು ಈ ರೀತಿ ದುಡ್ಡಿಗೆ ಸೇಲ್ ಆಗಿದ್ದೆ ಅನ್ನುವಂತ ತೋರಿಸುವಂತಹ ಪ್ರಯತ್ನ ಪ್ರತಿಭಟನಾಕಾರರು ಮಾಡಿದ್ರು. ಇಡೀ ಅಂದ್ರೆ ಸೀಟುಗಳು ಯಾವ ರೀತಿ ಸೇಲ್ ಆಗ್ತಾ ಇದಾವೆ ಅನ್ನುವಂಥದ್ದನ್ನ ನೀವು ನೋಡಬಹುದು. ಇನ್ನೊಂದು ಕಡೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ, ಬಸ್ಸಿನಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ನಕಲಿ ನೋಟುಗಳು ಇವೆಲ್ಲವೂ ಕೂಡ. ಸೊ ಅದೇ ರೀತಿ ಈ ರೀತಿ ಪ್ರತಿಭಟನೆಯ ಸಂಕೇತವಾಗಿ ಇಷ್ಟೊಂದು ನಕಲಿ ನೋಟುಗಳನ್ನು ಕೂಡ ಇಲ್ಲಿ ಎಸ್ತು ಎಲ್ಲರ ಮೇಲೂ ಕೂಡ ಎಸ್ತಿದ್ದು, ಇದನ್ನ ಏನು ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸದ ಬಳಿ ಈ ರೀತಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದ್ರೆ ಅಂತಿಮವಾಗಿ ಪೊಲೀಸರು ತಡೆದ ಪರಿಣಾಮ ಇಲ್ಲಿಯೇ ಅವೆಲ್ಲವನ್ನು ಕೂಡ ಎಸ್ತು ಪ್ರತಿಭಟನಾಕಾರರು ಹೋಗ್ತಾ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.